ಇವತ್ತಿನ ಟ್ರಿಪ್ಪು ಸ್ಪೆಷಲ್ ಆಗಿರ್ಬೇಕು. ಎಷ್ಟಾಯ್ತಪ್ಪ ಟೈಮು? 6 ಗಂಟೆ ಆಗಿರುತ್ತೆ ನೋಡ್ಕೊ. 6:05. ಇವತ್ತಿನ ವಿಡಿಯೋ ಸ್ಪೆಷಾಲಿಟಿ ಏನು ಅಂದ್ರೆ ತೋರಿಸ್ತೀನಿ ಬನ್ನಿ. ಇಲ್ಲೇ ಲೆಫ್ಟ್ ಹೋಗ್ಬೇಕಿತ್ತ ಅಥವಾ ಅಲ್ಲೋಗ್ಬೇಕಿತ್ತ ಎಲ್ಲೋಗ್ಬೇಕಿತ್ತು ಮರ್ತೋಯ್ತಲ್ಲ. ನಮ್ಮ ಕಣ್ಣಿಗೆ ಕೂದಲು ಹೋಗ್ತಾ ಐತೆ. ಒಂದ್ ನಿಮಿಷ ಇರು. ಕಣ್ಣಲ್ಲಿ ಕಸ ಹೋಗ್ಬಿಡುತ್ತಪ್ಪ. ಇವತ್ತಿನ ವಿಡಿಯೋ ಸ್ಪೆಷಾಲಿಟಿ ಏನು ಅಂದ್ರೆ ನಿಮ್ಗೆ ರಾಗಿಗುಡ್ಡ ಇಂದ ಇದ್ರ ಮೇಲಕ್ಕೆ ಹೋಗುವಂತ ಫ್ಲೈಓವರ್ ಮೇಲೆ ಇವತ್ತು ಹೋಗ್ತಾ ಇದೀವಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾನು ಎಷ್ಟೊಂದ್ ಸತಿ ಇದಕ್ಕೆ ಏನು ಓಡಾಡಿದ್ದೀನಿ, ಬಟ್ ಅದ್ರ ಮೇಲೆ ಓಡಾಡಿಲ್ಲ. ಯಾಕಂದ್ರೆ ನಾನು ವಿಡಿಯೋ ಮಾಡೋಣ ಹಿಂಗೆ ಅಂತ ಒಂದು ಪರ್ಪಸ್ ಇಟ್ಕೊಂಡು ಆ ಥರ ಮಾಡಿದ್ದು. ಸೊ ಹಿಯರ್ ಇಸ್ ದ ವಿಡಿಯೋ. ಇದು ರೀಸೆಂಟ್ ಆಗಿ ಓಪನ್ ಆಗಿರೋಂತ ಲಿಟ್ರಲ್ ಆಗಿ ಒಂದು NH ಲೈನ್ ತರ ಮಾಡಿದ್ದಾರೆ. ನಾವು ಯಾವ ಫ್ರಾಡ್ ತರ ಮಾಡ್ಬಿಟ್ಟವ್ರೆ ಇಲ್ಲಿ. NH ಲೈನ್ ತರ ಮಾಡಿದ್ದಾರೆ. ಎಷ್ಟು ಸಕ್ಕದಾಗಿದೆ ಅನ್ನಕ್ಕೆ ನಿಮಗೆ ನಾನ್ ಹೇಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ನಮ್ ಮನೇಲಿ ನಾನು ನಿನ್ನೆ ಸಾಯಂಕಾಲ ನಾನು ಇದ್ರಲ್ಲಿ ಹೋದೆ, ಏನು ಸ್ಕೂಟಿಲಿ ದೂರಕ್ಕೆ ಹೋಗ್ಬೇಕಿತ್ತು. ನಮ್ಮ ಫ್ರೆಂಡರ ಮದುವೆ ಇತ್ತು. ಹೋಗ್ಬೋದಿತ್ತೇನೋ, ನಾನು ನಶೆ ಹೊಡ್ಕೊ ಕೂತಿದ್ದೆ. ಇಲ್ಲಿ ಲೆಫ್ಟ್ ಹೋಗಿ ಸ್ಟ್ರೈಟ್ ಹೋಗ್ಬೇಕು. ಇರೋಣ ಜರ್ಗೆ ಎಲ್ಲ ಅಲ್ಲಿ ಪಿ 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 ಅನ್ಕೊಂಡು. ಸೊ ನೀವು ಯಾರು ಏನಾರು ಡೈಲಿ ಕೋರಮಂಗಲ ಟು ರಾಗಿಗುಡ್ಡ ಹೋಗ್ತೀರಾ ಅಥವಾ ಅದ್ರ ಮೇಲಿಂದ ಹೋಗ್ತೀರಾ ಅಂದ್ರೆ ಈ ಒಂದು ಬ್ರಿಡ್ಜ್ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ನೀವು ಯಾರು ಮಿಂಡ್ರಿ ನಕ್ಕನ್ ಜನ ನೋಡಿ ಗುರು ನಮ್ ದೇಶದಲ್ಲಿ ಇರೋದು. ಸೊ ನೋಡಿದ್ರಲ್ಲ, ಇಲ್ಲಿಗೆ ರಾಗಿಗುಡ್ಡಕ್ಕೆ ಬಂದ್ಕೊಳ್ಳೋಣ
ಈ ತರದ ಇದು ಬರುತ್ತೆ. ಬೆಟ್ರೋ ಇದೆ, ಕಾಣಿಸ್ತಾ ಇದೆಯಾ? ಇದೇನೆ ರಾಗಿಗುಡ್ಡ ಫ್ಲೈಓವರ್. ಮೆಟ್ರೋ ಸ್ಟೇಷನ್ ಇಂದ ಸೀದಾ ಮೇಲಕ್ಕೆ ಹೋದ್ರೆ ಏನ್ ಚಿಂದಿ ಆಗೈತೆ ಗೊತ್ತಾ ಗುರು. ಟ್ರಾಫಿಕ್ ಇದ್ದಲೇ ಇದ್ರೆ ಮಾತ್ರ ಬುಂಬು ಬುಂಬು ಬುಮ್ ಅಂತ ಹೋಗ್ಬಿಡ್ಬೋದು. ಪಾರ್ಟಿ ಅಂತಾರೆ, ನಮ್ಮ ಅವ್ವ ನಡೆಗೂ ಇಲ್ಲಿ ಸ್ಕೂಟಿನೇ ಪಾರ್ಟಿ ಹೋಗಲ್ಲ. ಏನ್ ಸ್ಮೂತ್ ಆಗಿದೆ ನೋಡು ಗುರು. ಯಾರೋ ಶಿವ ಇದ್ದಿದ್ದೆಲ್ಲ ಮಾಡಿದ್ದು. ಆ ದೇವ್ರು ಏನೇ ಹೇಳು, ನಮ್ ಬೆಂಗಳೂರಲ್ಲಿ ಒಂದು ಒಳ್ಳೇದು ಏನ್ ಗೊತ್ತಾ, ತುಂಬಾ ಚೆನ್ನಾಗ್ ಬರೋದು. ಒಳ್ಳೇದು ಕೆಟ್ಟದು ಎರಡು ಒಂದೇನೆ, ಏನಂದ್ರೆ ಡೆವಲಪ್ಮೆಂಟ್. ಎಷ್ಟು ಚೆನ್ನಾಗ್ ಮಾಡಿದಾರೆ ನೋಡ್ರು. ಆ ಇಷ್ಟ್ ಚೆನ್ನಾಗಿ ಯಾರ್ಯಾರು ಒಂದ್ ಕಡೆ ಮಾಡೋರೇನು. ಅದಕ್ಕೆ ನಮ್ ದೇಶಕ್ಕೆ ಎಲ್ಲೆಲ್ಲಿ, ನಮ್ ರಾಜ್ಯಕ್ಕೆ ಎಲ್ಲೆಲ್ಲಿಂದನೋ ಬರ್ತಾರೆ. ಯಪ್ಪ ನೋಡು ಏನ್ ಸಕ್ಕದಾಗಿದೆ ಗುರು. ನನ್ ಎಳಿಯೋಣ ಅಂದ್ರೆ ರಮ್ಮನಿ ಜನ ಸಾಯ್ತಾವ್ರೆ ಮಧ್ಯ ಬಂದು. ಸಿಕ್ಸ್ ಹಾಕೊಂಡು ಬುಮ್ ಅಂತ ಹೋಯ್ತಾ ಇದ್ರೆ ಏನ್ ಸುಖ ಮಡಗಿದೆ ಶಿವ ಗಾಡಿ ಓಡಿಸೋದ್ರಲ್ಲೂ. ಓಣ ಅಂದ್ರೆ ನೋಡಿ, ಇದು ಎಳಿಯುತ್ತೆ, ಅಲ್ಲಿವರೆಗೂ ಎಳಿದ್ ಬಿಡುತ್ತೆ, ಬರ್ರ ಅಂತ ಎಳಿದ್ ಬಿಡುತ್ತೆ. ಮತ್ತ ಆಮೇಲೆ ನಿಲ್ಲೋತಿಕ್ಕೆ ಕಿರ್ಚಾಡುತ್ತಿದೆ, ಏಯ್ ಲೋಪಾರ್ ಅಂತ. ಡೌನ್ ಬಂದ್ಬಿಡ್ತು ಗೈಸ್, ಸ್ವಲ್ಪ ಜೋಶು ಕಮ್ಮಿ ಮಾಡುವ. ಓ ಬ್ಯಾಟ್ರಿ ಲೋ ಬೇರೆ ಮಾಚುತ. ಇದ್ರದ್ದು ಇಯರ್ಫೋನ್ ಬ್ಯಾಟ್ರಿ ಲೋ ಆಗ್ಬಿಟ್ಟೈತೆ. ಏನ್ ಸ್ಮೂತ್ ಆಗಿ ಮಾಡೋನ್ ಶಿವ. ಆದ್ರೆ ಯಾರೇ ಹೇಳಿ, ಹ್ಯಾಟ್ಸ್ ಆಫ್ ಬ್ರದರ್, ಹ್ಯಾಟ್ಸ್ ಆಫ್. ಇದು ಹಿಂಗೆ ನಿತ್ಕೊಂಡ್ಬಿಡ್ತು ಅಂತ ಇಟ್ಕೊಳ್ರಿ. ಈ ತರ ಒಂದು 50 ವರ್ಷ ಈ ತರ ನಿತ್ಕೊಂಡ್ಬಿಡ್ತು ಅಂದ್ರೆ ನಾನ್ ಬರ್ಕೊಟ್ಬಿಡ್ತೀನಿ. ಈ ತರದ್ 1,000 ಮಾಡಾಕ್ ಬಿಡ್ತಾರೆ ಎಲ್ಬೇಕೋ ಅಲ್ಲಿಂದ. ನೋಡು ಮನೆಗಳಿಂದ 2 ಮನೆ ಮಧ್ಯ ರೋಡ್ ನೋಡಿದ್ವಿ ಶಿವ. ಈ ತರ ಮನೆ ಮೇಲೆ 5 ಓವರ್ ಇಷ್ಟತ್ರಕ್ಕೆ, ಏಯ್ ಮಾಮ್ ಬಿಡ, ದಂಗಾಗ್ಬಿಟ್ಟೆ ನಾನು. ಚೂರು ಎಲ್ಲೋ ಲೆಫ್ಟ್ ಹೋಗ್ಬೇಕು ಅಂತ ಹೇಳ್ತೈತೆ. ಆಯ್ತೀರ ಇಂಡಿಕೇಟರ್ ಹಾಕ್ತೀನಿ. ಒಂದ್ ಸೆಕೆಂಡ್ ಇತ್ತಿ ನೋಡ್ಕೊಂಡೆ ಹೋಗ್ಬಿಡೋಣ. ಇರೋಣ, ಯಾವ ಕಡೆಗೆ ಹೋಗ್ಬೇಕು ಮರ್ತೋಯ್ತು ನಂಗೆ. ಸಾರಿ ಪೀಪಲ್, ಅನ್ಎಜುಕೇಟೆಡ್ ಕಂಟೆಂಪ್ರೋರಿಯರ್. ಲೆಫ್ಟ್ ಹೋಗಿ ಸ್ಟ್ರೈಟು ಇರೋ, ಸ್ಟ್ರೈಟು. ಎಷ್ಟನೇ ಲೆಫ್ಟು? ಅಲ್ಲೂ ಜಿಗ್ಗು. ಸ್ವಲ್ಪ ಲೆಫ್ಟಿಗೆ ಹೋಗಿ ಇಳಿದ್ ಬಿಡ್ಬೇಕಾ? ಓಕೆ, ಇಳಿದ್ಬಿಟ್ಟು ಒಳಗೆ ಹೋದ್ರೆ ಸರಿ. ಎಲ್ಲಣ್ಣ ಹಿಂಗಣ್ಣ. ಲೆಟ್ಸ್ ಗೋ. ಅಯ್ಯೋ 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 ಅಯ್ಯೋ, ಯಾ ಗೇರಲ್ಲಿ ಐತೆ ನೋಡು, 6th ಅಲ್ಲಿ ಐತೆ.
ಕೋರ್ಮಂಗ್ಲಾಗ ಹೋಗ್ಬೇಕು ಅಂದ್ರೆ ರಾಘುಗುಡ್ಡೆಯಿಂದ ಬರ್ತಾ ಫಸ್ಟ್ ಲೆಫ್ಟ್ ಇದೆ, ಅಲ್ಲೊಂದು ಡಿವೈಡರ್ ಬರುತ್ತೆ ಇನ್ನ ಮುಂದೆ ಹೋಗಕ್ಕೆ ಅಂತ. ಇಳಿದ್ಬಿಡಿ, ಸೀದಾ ಇಳಿದವ್ರೇನೆ ಇಲ್ಲಿಗೆ ಹಾಕ್ತಾರೆ. ಎಲ್ಲಿ? ನಮ್ಮ ಇದ್ರ ಹತ್ರ ಕರ್ಕೊಂಬಂದ್ ಹಾಕ್ತಾರೆ. ಇಲ್ಲಿಂದ ಸೀದಾ ನಮ್ಮ ಮನೆಗೆ. ಕೋರ್ಮಂಗ್ಲಾಗ ಇನ್ನೇನು ಸ್ಟ್ರೈಟ್ ಲೆಫ್ಟ್ ಅಂತ ಹಾಕೊಂಡವ್ರೆ ಎಷ್ಟೊಂದು ಜನ. ನಾವು ಲೆಫ್ಟ್ ಹೋಗ್ಬೇಕಾಗಿರೋದು, ಬಟ್ ಯಾವ ಲೆಫ್ಟ್ ಗೊತ್ತಾಯ್ತಾ ಇಲ್ಲ. ಚಾರ್ಜರ್ ಒಳಗಡೆ ಹಾಕಿದ್ನಲ್ಲಪ್ಪ, ಯಾಕಪ್ಪ ಚಾರ್ಜ್ ಆಗಿಲ್ಲ? ಇದು ಸ್ಮಾಲ್, ಇದು ಟ್ವಿಸ್ಟರ್, ಇದು ಅದು ಹಿಂಗೆ ಸ್ವಲ್ಪ ತೋರಿಸ್ತಾ ಇತ್ತಲ್ಲ, ಸ್ವಲ್ಪ ಹಿಂಗೆ ಹೋಗು ಅಂತ, ಆ ಥರ ಆ ಪಾರ್ಟಿದು ಅನ್ಕೊಂಡಿದ್ದೀನಿ. ಇದಾದ್ಮೇಲೆ ಮುಂದೆ ಒಂದು ಕಡೆಗೆ ಲೆಫ್ಟು, ಎಲ್ಲಿ ಅಂತ ಗೊತ್ತಿಲ್ಲ. ಸೊ ಎಡಗಡೆಗೆ ಹಾಕ್ಬಿಟ್ಟು ನೋಡ್ಕೊಬಿಡೋಣ ಇರಿ. ವಲ್ ಹಬೀಬಿ ವಲ್ ಹಬೀಬಿ, ಅಯ್ಯ ನಮ್ಮನೆ ಏನು ಇಲ್ಲ ನೋಡೋಣ ಇರಲಿ. ದಾರಿ ತಿಳಿದಾಗಿದೆ ರಾಘವೇಂದ್ರ ಡೇ. ನಮ್ಮ ಕಬಾಬ್ ಅಂಗಡಿಲಿ ಓ ಒಳ್ಳ ಮಾಮಿದ್ ನಮ್ಮ ಕಬಾಬ್ ಅಂಗಡಿ ಇಲ್ಲೇ ಲೆಫ್ಟ್ ಬೇಕಾಗಿರೋದು. ಶೇ ಎಂತ ಸಾವು ಇಷ್ಟೇಯಾ? ಓ ಇಷ್ಟತ್ರ ಇದ್ದಾವ ಹೋಗೋದಾ? ಹಾ, ಇಷ್ಟ ದಿವಸ ಮತ್ತಾನೆ ಯಾಕೆ ರಿಂಗ ರೂಲ್ಸ್ ಅನ್ಕೊಂಡು ಹಂಗಿಂಗ ಹೋಗು ಹಿಂಗಿಂಗ ಹೋಗು ಹಂಗಿಂಗ ಹೋಗು ಅನ್ಕೊಂಡು ಹೋಯ್ತಾ ಇದ್ದಿದ್ದು ಲೋಪಾರ್. ಯಾರ ಹೋಗಿ ಹಾಕೊಂಬಿಟ್ಟಾರಪ್ಪ ಶಿವ. ಓ ಯಾರು ನನ್ನ ಮಗನೇ ತಾನೇ ಬಂದಿದ್ದೆ ಚಪ್ಪರ್. ಪೊಲೀಸ್ ತರ ಬಟ್ಟೆ ಹೋಗ್ಬಿಟ್ಟಾನೆ, ಸ್ವಲ್ಪ ಭಯ ಆಯ್ತು. ಇಲ್ಲ ಅಂದ್ರೆ ಅಲ್ಲೇ ಹೋಗ್ಬಿಟ್ಟು ನೋಡ್ಕೊಂಡು ಹೋಗ್ಕೊಂಡು ಅಂತ ಇದ್ದೆ. ಸದಿಲ್ಲಾಡ ಡಿ ಬಿ ಕಿಲ್ಲರ್ ಆಗ್ಬಿಟ್ಟಿದ್ದೀನಡ, ಬಡವ್ರ ಮಕ್ಳಿಗೆ ಬೇರೆ ದಾರಿ ಇಲ್ಲಾಡ. ನಮ್ಮನ್ನ ಇಂಡಿಕೇಟರ್ ಹಾಕೋ, ಮಿಂಡ್ರಿ ಕೊಟ್ಟಾನೆ. ಗುರು ನಂಬ್ತೀವ ಬಿಡ್ತೀವೋ, ಆ ಗುಳಿ ಫಿರೇಮಲ್ಲಿ ಬಂದಿತ್ತ ಇಲ್ಲೋ ಗೊತ್ತಿಲ್ಲ. ಆ ಲೆಫ್ಟಲ್ಲಿ ಒಂದು ಗುಳಿ ಇತ್ತು ನೋಡಿದ್ರ ಇದ್ರ ಹತ್ರ. ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ್ಲಿಂದ ಆ ಗುಳಿ ಇದೆ ಈ ಏರಿಯಾಲಿ. ಫಸ್ಟ್ ಇದ್ದಿದ್ದು ನಮ್ಮ ಮನೆ ಇಲ್ಲೇನೆ, ಇದ್ರ ಹತ್ರ ಇಲ್ಲೊಂದು ಗಲ್ಲಿ ಐತೆ. ಅವನ್ ತಳ್ತಾನೆ ಅಂತ ಇವನು ಶಿವ ಅಂತ ಅವನಿಂದನೇ ಹೋಯ್ತಾವನೆ. ಹೋಗಂ ಬೇಗ ಲೋಪಾರ್.
ಮಾಮನಾರು ಆಗಿರೋ ಅವ್ರ ಅಮ್ಮನಾರು ಆಗಿರೋ ಯಾವ ಇವೆಲ್ಲ ಅಲ್ಲಿ ಇಲ್ವೇನೋ ಇಲ್ವಾ ಕೆಳ ಹಂಗೇ ಹೋಗ್ಬೇಕ ಪೊಲೀಸರ ಇರು ಲೇ ಯಾಕ್ರೋ ಹಂಗ್ ಬರ್ರು ಏಯ್ ಥೂ ಒಂದ್ ವೇಲು ಒಂದ್ ವೇನಾ ಮಜಾ ಇದೆ ಈ ತರ ಹೋಗ್ ಬರಕ್ಕೆ ಅದು ಇದ್ರಿತ್ತಲ್ಲ ಏನು ಸರ್ಕಲ್ ಆ ಸರ್ಕಲ್ ಲೆಫ್ಟ್ ಹೋಗ್ಬೇಕು ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ನಾವು ಅಲ್ಲಿ ಕಬಾಬ್ ಹಾಕಕ್ಕೆ ಅಂತ ಫಸ್ಟ್ ಹೋಗ್ತಿದ್ವಿ ಏರಿಯಾಗ ಬಂದ್ಮೇಲೆ ನಾನು ಅದೇ ಒಂದು ಅಂಗಡಿ ನೋಡ್ಕೊಂಡಿದ್ದೆ ಚೆನ್ನಾಗಿರೋ ಸೆಕ್ಸಿ ಆಗಿರೋ ಕಬಾಬ್ ಹಾಕಕ್ಕೆ ಅಂತ ಬಟ್ ಅದು ಇದಾದ್ಮೇಲೆ ಏನು ನಾನು ಆ ಕಡೆ ಮುಂದಕ್ಕೆ ಎಲ್ಲೂ ಹೋಗಿರ್ಲಿಲ್ಲ ಬೀಚ್ ಹಿಡಿಯಕ್ಕೆ ಬಟ್ ಆದ್ರೂ ಸೈಕಾಗೈತೆ ಇದು ಹೋಗಕ್ಕೆ ಅದು ಇನ್ಮೇಲಿಂದ ಬ್ಲಾಗ್ ನೋಡ್ರು ಆಹ್ ಒಳ್ಳೆ ಥೋ ಈ ಚಾರ್ಜಿಗೆ ಹಾಕಿ ಬರ್ಬೇಕಿತ್ತು ಮಾರ ನಾ ಕಿವಿಗೆ ಹಾಕೋಣ ಅಯ್ಯೋ ಈ ಸಿಗ್ನಲ್ಗಳು ಎಷ್ಟು ಸಿಗ್ನಲ್ ಬಂತು ನಂಗೆ ಟೋಟಲ್ ಆಗಿ ಗುರು ಒಂದು ಸಿಗ್ನಲ್ ಇಲ್ಲ ಗುರು ಇದೊಂದೇ ಸಿಗ್ನಲು ಒಲ್ ಹಬೀಬಿ ಒಲ್ ಹಬೀಬಿ ಒಲ್ ಹಬೀಬಿ ಒಲ್ಲೆ ಒಲ್ಲೆ ಐ ಸೈಖಬಾಷ್ ನಮ್ಮನಿದೆ ಬಿಡ ಒಂದ್ ಸಿಗ್ನಲ್ ಆದ್ರೆ ಓಕೆ ಓಕೆ ನಮ್ಮ ದೇಶದಲ್ಲಿ ಇದ್ಮೇಲೆ ಒಂದ್ ಸಿಗ್ನಲ್ ಅಟೆಂಡ್ ಮಾಡಿಲ್ಲ ಆದ್ರೆ ಜನ್ಮಕ್ಕೆ ಬೇಜಾರು ಇರೋಣ ಎಲ್ಲ ಜಾಗವೇ ಇಲ್ಲ ಚಾರ್ಜ್ ಹಾಕ್ಬೇಕಾಗಿತ್ತು ಯಾರು ಹಿಂಗ್ ಓಡಿಸ್ತಾನೆ ದೇವ್ರು ಇಲ್ಲಿರೋ ಸಿಗ್ನಲ್ ಬಿಡು ನಾಯಿನ ಮೂಸ್ ನೋಡಲ್ಲ ಆಯ್ತು ಇಷ್ಟು ದೂರ ನೋಡಿದ್ದೀರಾ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪೀಸ್ ಔಟ್ ರೈಟ್ ಸೇಫ್ ಅಂಡ್ ಆಸ್ ಆಲ್ವೇಸ್ ಸ್ಟೇ ಸೇಫ್